ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಗರದ ಹಲವೆಡೆ ಜಲಕ್ಷಾಮವಿದ್ದು ಪರದಾಡ್ತಾ ಇದ್ದಾರೆ. ಹೀಗಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಹೊಸ ಆದೇಶ ಮಾಡಿದ್ದು ಕೊಳವೆ ಬಾವಿ ಕೊರೆಯಲು ನೀಡಿದ್ದ ಹಳೆ ಅನುಮತಿ ರದ್ದು ಮಾಡಿದ್ದಾರೆ. ಬೋರ್ವೆಲ್ ಕೊರೆಯಲು ಈಗಾಗಲೇ ಹಲವರು ಅನುಮತಿ ಪತ್ರವನ್ನ ಪಡೆದಿದ್ರು. ಬೇಕಾಬಿಟ್ಟಿ ಕೊಳವೆ ಬಾವಿಗಳನ್ನ ಕೊರಿತಾ ಇದ್ರು. ಹೀಗಾಗಿ ನೀರಿನ ಜಲಕ್ಷಾಮ ತಡೆಯಲು ಬೋರ್ವೆಲ್ ಕೊರೆಯಲು ಹೊಸ ಆದೇಶ ಪಡಿಬೇಕು ಅಂತ ಆದೇಶ ನೀಡಲಾಗಿದೆ. ಅಲ್ಲದೆ ನೀರಿನ ಸಮಸ್ಯೆಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಬೇಸರ ಹೊರಹಾಕಿದ್ದಾರೆ. 30 ರಿಂದ 40 ವರ್ಷಗಳಿಂದ ಇಂತಹ ಬರ ಬಂದಿರಲಿಲ್ಲ. 14,000 ಬೋರ್ವೆಲ್ಗಳಲ್ಲಿ 7,000 ಕೊಳವೆ ಬಾವಿಗಳು ಬತ್ತಿ ಹೋಗಿವೆ ಅಂದ್ರು. ಇನ್ನು ಟ್ಯಾಂಕರ್ ಮೂಲಕ ನೀರು ಒದಗಿಸೋದಾಗಿ ಡಿಸಿಎಂ ಭರವಸೆ ನೀಡಿದ್ರು. ತಲೆಬುರುಡೆ ಅಸ್ಥಿ ಪಂಜರಗಳನ್ನ ಇಟ್ಕೊಂಡು ಗ್ರಾಮಸ್ಥರಿಗೆ ಹೆದರಿಸ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ರಾಮನಗರದ ಬಿಡದಿಯ ದೊಡ್ಡಿ ಗ್ರಾಮದಲ್ಲಿ ತಲೆಬುರುಡೆಗಳು ಅಸ್ಥಿ ಪಂಜರವನ್ನ ಇಟ್ಕೊಂಡು ವಾಮಾಚಾರ ಮಾಡ್ತಾ ಇದ್ದ. ತೋಟದ ಮನೆ ಗ್ರಾಮದ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇದ್ದ. ಇನ್ನು ಅಮಾವಾಸ್ಯೆ ದಿನದಂದು ಪೂಜೆ ಮಾಡಿ ಈ ಬಲರಾಮ್ ಗ್ರಾಮಸ್ಥರನ್ನ ಭಯಪಡಿಸ್ತಾ ಇದ್ದ. ಅಲ್ಲದೆ ಪ್ರಶ್ನಿಸಲು ಹೋದ್ರೆ ಗ್ರಾಮಸ್ಥರ ಮೇಲೆ ವಾಮಾಚಾರ ಮಾಡೋ ಬೆದರಿಕೆ ಹಾಕ್ತಿದ್ದಂತೆ. ಆತಂಕ ಸೃಷ್ಟಿಸಿದ ಬಲರಾಮ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ತಲೆಬುರುಡೆ ಅಸ್ಥಿ ಪಂಜರಗಳ ಬಗ್ಗೆ ಬೆನ್ನಲ್ಲೇ ಸ್ಥಳಕ್ಕೆ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲದೆ ತಲೆಬುರುಡೆ ಯಾವಾಗ ಸಿಕ್ಕಿದ್ದು ಅಂತ ಈಗಾಗಲೇ ಎಫ್ಎಸ್ಎಲ್ ತಂಡ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ನಿಜವಾದ ತಲೆಬುರುಡೆನಾ ಅಥವಾ ನಕಲಿ ತಲೆಬುರುಡೆಗಳ ಅಂತ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಎಸ್ಪಿ ಹೇಳಿದ್ರು. ರಾಜ್ಯದಲ್ಲಿ ಇನ್ಮೇಲೆ ಲೋಡ್ ಶೆಡ್ಡಿಂಗ್ ಶುರುವಾಗುತ್ತಾ ಎಂಬ ಆತಂಕ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲಿ ರಾಜ್ಯಕ್ಕೆ ಆವರಿಸಿರುವ ಆತಂಕ ಇದು. ರಾಜ್ಯದಲ್ಲಿ ಬೇಸಿಗೆ ಆರಂಭದಲ್ಲಿ ದಾಖಲೆಯ ವಿದ್ಯುತ್ ಬಳಕೆ ಮಾಡಿದ್ದು ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಗೆ ಇಂಧನ ಇಲಾಖೆಗೆ ಭಾರೀ ಸವಾಲಾಗಿದೆ. ಬಿಸಿಲಿನ ಹೊಡೆತದಿಂದಾಗಿ ಪಾರಾಗಲು ಜನರು ಫ್ಯಾನ್, ಎಸಿ, ಕೂಲರ್ ಮೊರೆ ಹೋಗ್ತಾ ಇದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 9,000ದಷ್ಟು ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇದೆ. ಆದರೆ ಇತ್ತ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡಲು ಅಧಿಕಾರಿಗಳು ಪರದಾಟ ನಡೆಸ್ತಾ ಇದ್ದು ಹೀಗೆ ಮುಂದುವರೆದಿದೆ ಅಘೋಷಿತ ಲೋಡ್ ಶೆಡ್ಡಿಂಗ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ದಿನದಿನಕ್ಕೂ ಕಗ್ಗಂಟಾಗಿದೆ. 11 ದಿನ ಕಳೆದರೂ ಬಾಂಬರ್ ಎಲ್ಲಿದ್ದಾನೆ ಎಂಬ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಶಂಕಿತನ ಜಾಡು ಹಿಡಿದು ಎನ್ಐಎ ಅಧಿಕಾರಿಗಳು ತಲಾಶ್ ಮಾಡ್ತಿದ್ದಾರೆ. ಆದರೆ ಇತ್ತ ಗೃಹ ಸಚಿವ ಪರಮೇಶ್ವರ್ ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕೆಫೆಯಲ್ಲಿ ಬಾಂಬ್ ಇಟ್ಟ ಉಗ್ರ ಯಾರು ಅಂತ ಗೊತ್ತಾಗಿದೆ. ಎನ್ಐಎ ತಂಡದಿಂದ ಬಾಂಬರ್ ಹಿಡಿಯಲು ಪ್ರಯತ್ನ ಆಗ್ತಾ ಇದೆ. ಶೀಘ್ರದಲ್ಲೇ ಉಗ್ರನನ್ನ ಬಂಧಿಸುತ್ತೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಹಿಡಕಲ್ ಡ್ಯಾಂ ಹಿನ್ನೀರಿನಿಂದ ಜಮೀನು ಕಳೆದುಕೊಂಡ ರೈತರು ಬೆಳಗಾವಿಯಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು. ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ, ಗುಡ್ಡನಟ್ಟಿ, ಬೀರಹೊಳ್ಳಿ ಗ್ರಾಮದ ಅನ್ನದಾತರು ಆಕ್ರೋಶ ಹೊರಹಾಕಿದ್ರು. ಚೆನ್ನಮ್ಮ ವೃತ್ತದಲ್ಲಿ ಸೇರಿದ್ದ ನೂರಾರು ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿ ಸರ್ದಾರ್ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ಮಣ್ಣಿನ ಮಕ್ಕಳು 396 ಎಕರೆ ಜಮೀನಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದ್ರು. 2 ವರ್ಷಗಳ ಹಿಂದೆಯೇ ಪರಿಹಾರ ನೀಡುವಂತೆ ಹೈಕೋರ್ಟ್ ಆದೇಶವಿದೆ. ಆದರೆ ಕಚೇರಿಯಿಂದ ಕಚೇರಿಗೆ ಅಲೆದ್ರೂ ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ಜಾನುವಾರುಗಳ ಸಮೇತ ಬಂದ ರೈತರು ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದಿನಿಂದ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಚಾಲನೆ ನೀಡಿದ್ರು. ಸರ್ಕಾರ ಬಿಬಿಎಂಪಿ ವತಿಯಿಂದ ವಿಮಾನ ನಿಲ್ದಾಣ ಪಾರ್ಕಿಂಗ್ 7ರಲ್ಲಿ ಕ್ಯಾಂಟೀನ್ ತಲೆ ಎತ್ತಿದ್ದು ಇದು ಕ್ಯಾಬ್ ಚಾಲಕರಿಗೆ ಅನುಕೂಲವಾಗಲಿದೆ. ಅಲ್ಲದೆ ಇದೇ ಜಾಗದಲ್ಲಿ 2 ಕ್ಯಾಂಟೀನ್ ನಿರ್ಮಿಸಲಾಗಿದ್ದು ನೂರಾರು ಮಂದಿಗೆ ಅನುಕೂಲವಾಗಲಿದೆ. ಇನ್ನು ಇಂದಿರಾ ಕ್ಯಾಂಟೀನ್ನಲ್ಲೇ ಸಿಎಂ ಡಿಸಿಎಂ ಊಟ ಮಾಡಿ ಜನರು ಇದರ ಅನುಕೂಲವನ್ನ ಪಡೆಯುವಂತೆ ಮನವಿ ಮಾಡಿದ್ರು. ಚುನಾವಣಾ ಬಾಂಡ್ ವಿಷಯದಲ್ಲಿ ಮಾಹಿತಿ ಮುಚ್ಚಿಡ್ತಾ ಇದ್ದಾರೆ ಅಂತ ಆರೋಪಿಸಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಲು ಮುಂದಾದ್ರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರು ಬಂಧಿಸೋ ವೇಳೆ ಭಾರೀ ಹೈಡ್ರಾಮಾನೆ ನಡೆದಿದೆ. ತಳ್ಳಾಟ ನೂಕಾಟ ಮಧ್ಯೆ ಹಲವು ಮಂದಿಯನ್ನ ವಶಕ್ಕೆ ಪಡೆದ್ರು. ಇನ್ನು ಚುನಾವಣಾ ಬಾಂಡ್ ವಿಷಯದಲ್ಲಿ ಮಾಹಿತಿ ಬಹಿರಂಗ ಮಾಡಬೇಕು ಅಂತ ಆಗ್ರಹಿಸಿದ್ರು. ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಬೆಂಬಲಿಗರು ಸಂಚಾರ ನಿಯಮ ಉಲ್ಲಂಘಿಸಿದ್ದಾರೆ. ಅಂಕೋಲಾ ನಗರದಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿನ ಬಾಳೆಗುಳಿ ಕ್ರಾಸ್ವರೆಗೂ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದ್ದಾರೆ. ಸಂಸದರ ಜೊತೆ ಬೆಂಬಲಿಗರು ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳ ಎದುರೇ ರಾಜಾರೋಷವಾಗಿ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸಿದ್ದು ಬಿಜೆಪಿ ಸಂಸದರ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ.
ರಾಜ್ಯದಲ್ಲಿ ಬೇಸಿಗೆ ಶುರು ಆಗ್ತಾ ಇದ್ದಂತೆ ಜಲಕ್ಷಾಮ ಎದುರಾಗಿದೆ. ಕೋಲಾರದಲ್ಲಿ 130 ಎಕರೆಗೂ ಹೆಚ್ಚು ವಿಸ್ತೀರ್ಣ ಇರೋ ದೊಡ್ಡ ಕೆರೆಯೇ ನೀರಿಲ್ಲದೆ ಬತ್ತಿ ಹೋಗಿದೆ. ಶತಮಾನಗಳ ಇತಿಹಾಸವಿರುವ ಮಾಲೂರು ಕೆರೆ ಖಾಲಿಯಾಗಿದೆ. ಸುಮಾರು 20 ಗ್ರಾಮಗಳ ರೈತರ ಪಾಲಿಗೆ ಇದು ಸಂಜೀವಿನಿ ಕೆರೆಯಾಗಿತ್ತು. ಆದರೆ ಹೂಳು ತೆರವು ಮಾಡದೆ ನೀರು ಶೇಖರಣೆ ಆಗದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಡೀ ಕೆರೆ ಖಾಲಿಯಾಗಿದೆ. ಇನ್ನು ಕೋಲಾರದಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದ್ದು, ದೊಡ್ಡ ಕೆರೆ ಅಭಿವೃದ್ಧಿಗಾಗಿ 9.27 ಕೋಟಿ ಹಣ ಕೊಟ್ಟಿದ್ರೂ ಕಾಮಗಾರಿ ಆರಂಭಿಸಿಲ್ಲ. ಬಳ್ಳಾರಿಯಲ್ಲಿ ಟಿಕೆಟ್ಗಾಗಿ ಭಾರೀ ಕಸರತ್ತು ಶುರುವಾಗಿದೆ. ಯಾರಿಗೆ ಹೈಕಮಾಂಡ್ ಟಿಕೆಟ್ ನೀಡುತ್ತೆ ಎಂಬ ಕುತೂಹಲ ಹೆಚ್ಚಾಗಿದೆ. ಇನ್ನು ಶ್ರೀರಾಮುಲು ಸೇರಿದಂತೆ 3 ಅಭ್ಯರ್ಥಿಗಳ ಹೆಸರನ್ನ ಹೈಕಮಾಂಡ್ ಕಳಿಸಿದ್ದು, ಯಾರಿಗೆ ಟಿಕೆಟ್ ನೀಡುತ್ತೆ ಎಂಬುದೇ ಸಸ್ಪೆನ್ಸ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶ್ರೀರಾಮುಲು, ಶಿವಮೊಗ್ಗ, ರಾಯಚೂರಿನಿಂದ 3 ಅಭ್ಯರ್ಥಿಗಳ ಹೆಸರನ್ನ ಕಳುಹಿಸಲಾಗಿದೆ. ನನ್ನ ಹೆಸರು ಕೂಡ ರವಾನೆ ಮಾಡಿದ್ದಾರೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ನೀಡುತ್ತೆ ನೋಡಬೇಕು ಎಂದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟು ದಿನದಿನಕ್ಕೂ ಜೋರಾಗ್ತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಬೆಳಗಾವಿಯಲ್ಲಿ ಹೊಸ ಅಭಿಯಾನ ಶುರುವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮರಳಿ ಶೆಟ್ಟರ್ ಬಿಜೆಪಿಗೆ ಸೇರಿದ್ರು. ಅಲ್ಲದೆ ಈ ಬಾರಿ ಲೋಕಸಭೆ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಕಣಕ್ಕಿಳಿತಾರೆ ಎಂಬ ಚರ್ಚೆ ಸಹ ನಡೀತಾ ಇದೆ. ಇದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಶುರುವಾಗಿದೆ. ಪಕ್ಷದಿಂದ ಪಕ್ಷಕ್ಕೆ ಹಾರುವ ಜಗದೀಶ್ ಶೆಟ್ಟರ್ ನಮಗೆ ಬೇಡ, ಮಹಂತೇಶ್ ಕವಟಗಿ ಮಠ ನಮ್ಮ ನಾಯಕ ಅಂತ ಪೋಸ್ಟರ್ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಶಕ್ತಿ ಯೋಜನೆ ಶುರು ಆಗ್ತಾ ಇದ್ದಂತೆ ಮಹಿಳೆಯರು ಬಸ್ನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರಾರು ಮಹಿಳೆಯರು ಓಡಾಡ್ತಾ ಇದ್ದಾರೆ. ಆದರೆ ಚಾಲಕರು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬಸ್ ಚಾಲಕನೊಬ್ಬ ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟವಾಡಿದ್ದಾನೆ. ತುಂಬಿ ತುಳುಕ್ತಾ ಇದ್ದ ಸಾರಿಗೆ ಬಸ್ನಲ್ಲಿ ಡ್ರೈವರ್ ಮೊಬೈಲ್ನಲ್ಲಿ ಮಾತನಾಡ್ತಾ ಡ್ರೈವಿಂಗ್ ಮಾಡಿದ್ದಾನೆ. ವಿಜಯಪುರದಿಂದ ಇಂಡಿ ಪಟ್ಟಣಕ್ಕೆ ತೆರಳುತ್ತಾ ಇದ್ದ ಬಸ್ನಲ್ಲಿ ಚಾಲಕ ಮಾತನಾಡ್ತಾ ಸಾಗಿದ್ದಾನೆ. ಇನ್ನು ನಿರ್ಲಕ್ಷ್ಯ ತೋರಿದ ಡ್ರೈವರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಬೆಂಗಳೂರಿನ ನೀರು ಪೂರೈಸುವ ಶಿವ ಅಣೆಕಟ್ಟೆ ಭರ್ತಿ ಆಗಿದ್ದು, ಇತ್ತ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ. 1468 ಕ್ಯೂಸೆಕ್ಗೆ ಹೊರ ಹರಿವನ್ನ ಅಧಿಕಾರಿಗಳು ಇಳಿಸಿದ್ದಾರೆ. ಶಿವ ಅಣೆಕಟ್ಟೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ನೀರು ಕುಸಿದಿದ್ದು, ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಶುರುವಾಗಿತ್ತು. ಹೀಗಾಗಿ ಸಮಸ್ಯೆ ಸರಿಪಡಿಸಲು ಅಧಿಕಾರಿಗಳು ಕೆಆರ್ಎಸ್ನಿಂದ ನೀರು ಬಿಡುಗಡೆ ಮಾಡಿದ್ರು. ಸದ್ಯ ಶಿವ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಏರಿಕೆಯಾದರೆ ಇತ್ತ 2 ದಿನಕ್ಕೆ 1 ಅಡಿ ನೀರು ಖಾಲಿಯಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಹೋಟೆಲ್ಗಳಲ್ಲಿ ಗ್ರಾಹಕರು ನೀರನ್ನ ಪೋಲು ಮಾಡದಂತೆ ಜಾಗೃತಿ ವಹಿಸಲು ಹೋಟೆಲ್ಗಳಲ್ಲಿ ಖಾಲಿ ಗ್ಲಾಸ್ ಅಭಿಯಾನ ನಡೆದಿದೆ. ಅಭಿಯಾನ ಬಗ್ಗೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್ ಪ್ರತಿಕ್ರಿಯೆ ನೀಡಿದ್ದು, ಅತಿಥಿ ದೇವೋ ಭವ ಅನ್ನೋದು ನಮ್ಮ ವಾಡಿಕೆ. ಕಾಫಿ ಟೀಗಾಗಿ ಬಂದ ಹಲವಾರು ಗ್ರಾಹಕರು ನಾವು ಸರ್ವ್ ಮಾಡುವ ನೀರನ್ನ ಸಂಪೂರ್ಣವಾಗಿ ಕುಡಿಯೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀರು ವೇಸ್ಟ್ ಆಗುತ್ತೆ. ಕೈ ತೊಳೆಯುವ ಸಂದರ್ಭದಲ್ಲಿಯೂ ನೀರಿನ ಪೋಲು ಹೆಚ್ಚಾಗುತ್ತೆ. ಹಾಗಾಗಿ ನೀರಿನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಹೋಟೆಲ್ಗಳು ಮಾಡಲಿವೆ ಎಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.